ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಚಿತ್ತರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅದು ಮಲ್ಲಪ್ಪ ಚಿತ್ತರ. ಆತ್ಮೀಯರೇ, ಬಳ್ಳಾರಿ ಅಂದ ತಕ್ಷಣ ನಮ್ಮ ಕಣ್ಣು ಬರೋದಲ್ಲಿ ಕಬ್ಬಿಣದ ತವರು. ಅದೊಂದು ಕಬ್ಬಿಣ ಒಂದು ಮಾರ್ಕೆಟಿಗೆ ದೊಡ್ಡ ತವರು ಅಂದರೆ ತವರು ಹೌದು, ಜೊತೆಗೆ ತವರು ಮನೆಯೂ ಹೌದು. ಕರ್ನಾಟಕದ ದೊಡ್ಡ ಸ್ಟೀಲ್ ಇಂಡಸ್ಟ್ರಿಗೆ ಹೆಲ್ಪ್ ಆಗುವಂಥ ಒಂದು ಏರಿಯಾ. ಅಲ್ಲೇ ಭೂಮಿಯನ್ನು ಖರೀದಿ ಮಾಡಿಕೊಳ್ಳೋದು ಅಪ್ಪ ಅಂತಂದ್ರೆ ಅದೊಂದು ದೊಡ್ಡ ಸಾಹಸ. ಜೊತೆಗೆ ಆ ಭೂಮಿಯನ್ನು ಕೊಳ್ಳೋರು ಯಾರು, ನಿಜವಾಗಿಯೂ ಆ ಕಬ್ಬಿಣದ ಒಂದು ಏನು ಅದಿರದ ಅಂತ ತೆಗೆದು ಮಾರೋರು, ಅದು ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡೋರು ಅಂತ. JSW ಇದನ್ನು ಕೇಳಿದಿರಿ, ಜಿಂದಾಲ್ ಫ್ಯಾಕ್ಟ್ರಿ ಅವ್ರದ್ದು ಕಂಪನಿಯವರು ಇದನ್ನು ತೆಗೆದುಕೊಂಡಿದ್ದಾರೆ. ಅಲ್ಲೇ 3667 ಎಕರೆ ಕೊಂಡಿದ್ದಾರೆ. ಈಗ ಅದ್ರ ಬಗ್ಗೆ ತಕರಾರುಗಳು ಸಾಕಷ್ಟು ಅದಾವೆ. ಇಷ್ಟು ಭೂಮಿನ ಅವ್ರಿಗೆ ಯಾಕೆ ಕೊಟ್ರಿ, ಕಡಿಮೆ ಬೆಲೆಯಲ್ಲಿ ಯಾಕೆ ಕೊಟ್ರಿ, ಏನು ಎಂತು 108. ಯಾಕಂದರೆ ರೈತರಿದ್ದಾರೆ, ಮಾಡ್ತಾ ಇದ್ದಾರೆ, ಅವ್ರ ಭೂಮಿಗಳು ಸಹಿತ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲಿ ಕಬ್ಬಿಣದ ಅದಿರದ ಅಂತ ತಿಳ್ಕೊಂಡು ಅದು ಸುಮ್ಮನೆ ತೊಗೊಂಡಿಲ್ಲ ಅವರು. ಅಲ್ಲಿ ಕಬ್ಬಿಣದ ಅದಿರದ ಅದನ್ನು ನಾವು ಉಪಯೋಗ ಮಾಡ್ಕೋಬಹುದು ಅನ್ನುವಂಥದ್ದು, ಫ್ಯಾಕ್ಟ್ರಿ ಮಾಡುತ್ತೇನೆ ಅನ್ನುವಂಥ ನೆಪದಲ್ಲೇ ತೆಗೆದುಕೊಳ್ತಾ ಇದ್ದಾರೆ. ತೆಗೆದುಕೊಳ್ಳಿ, ಏನು ಪ್ರಶ್ನೆ ಇಲ್ಲ. ಆದರೆ ಅಲ್ಲಿ ರೈತರ ಬೇಡಿಕೆ ಏನು ಅನ್ನೋದಕ್ಕೆ ಲಕ್ಷ ಕೊಡ್ಬೇಕಲ್ಲ, ಯಾಕೆ ಏನಂತ. ಯಾಕಂದ್ರೆ ಮೇನ್ ಏನಪ್ಪ ಅಂದ್ರೆ, ಮುಖ್ಯವಾಗಿ ಏನಪ್ಪ ಅಂದ್ರೆ ರೈತರು. ಯಾಕಂದ್ರೆ ಸಣ್ಣ ಅಮೌಂಟದ್ದು ಭೂಮಿ ಅಲ್ಲ ಅದು, 3667 ಎಕರೆ ಜಮೀನು. ಅದನ್ನು ಹೋದ್ರೆ ಅದರಲ್ಲಿ ಎಷ್ಟೋ ರೈತರ ಭೂಮಿಗಳು ಹೋಗ್ತಾ ಇರ್ತಾವೆ. ಅದಕ್ಕೇನೋ ಒಂದಿಷ್ಟು ಪರಿಹಾರ ಕೊಟ್ಟು ಇವರು ತೊಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡಲಿ. ಆದರೆ ಇದರ ಬಗ್ಗೆ ಈಗಾಗಲೇ ಕೋರ್ಟ್ನಲ್ಲೇ, ಹೈಕೋರ್ಟ್ನಲ್ಲೇ ಕೇಸ್ ಅದ. ಆ ಕೇಸ್ ಮುಗಿಯುವವರೆಗಾದರೂ ಇದನ್ನು ಒಂದು ಸ್ವಲ್ಪ ತಡಿಬೇಕಾಗಿತ್ತಲ್ಲ. ಯಾಕೆ ಅಷ್ಟು ಅರ್ಜೆನ್ಸಿ ಏನಿದೆ.